ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ನಾಜ್ರೀಸ್ ಕಿಚನ್. ನಾನಿವತ್ತು ಪಾಲಕ್ ಮಟನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ 4 ದೊಡ್ಡ ಈರುಳ್ಳಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಎಣ್ಣೆ, ಇದೆಲ್ಲನೂ ಹಾಕಿಬಿಟ್ಟು ಈರುಳ್ಳಿ ಬ್ರೌನ್ ಆಗೋಷ್ಟು, ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆಗಬೇಕು. ಇನ್ನೊಂದು ಸ್ವಲ್ಪ ಆದ್ರೂ ಇಷ್ಟ ಆಗಬೇಕು. ಇದನ್ನೀಗ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಅದನ್ನೊಂದು ಸೈಡಲ್ಲಿ ಇಟ್ಕೊಂಡಿರೋಣ. ಅದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ತೊಳೆದಿಟ್ಟಿರೋ ಪಾಲಕ್ಕು, ನಾನು 4 ಕಟ್ ತೊಗೊಂಡಿದ್ದೀನಿ ಪಾಲಕ್ಕು. ಅದು ಚೆನ್ನಾಗಿ ಬೆಂದಾಗಿದೆ ಅಂದಮೇಲೆ ಅದನ್ನು ಪಾಲಕ್ನ ಬೇರೆ ಮಾಡಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಎಣ್ಣೆ ನಾನು 4 ಸಣ್ಣ ಸೌಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಸ್ಪೂನ್ ಇಲ್ಲ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಮಟನ್ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಪೌಡರ್, ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 3 ಟೊಮೆಟೊನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದೊಂದು ಸ್ವಲ್ಪ ಎಣ್ಣೆ ಬೀಳೋ ತನಕ ಸಿಮ್ಮಲ್ಲಿ ಇಟ್ಟಿರೋಣ. ಕಸ್ತೂರಿ ಮೇಥಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಿಮ್ಮಲ್ಲಿ ಮಟನ್ ಬೇಯಕ್ಕಿಟ್ಟಿರೋಣ. ಒಂದು 5 ಮಿನಿಟ್ಸ್ ಆದ್ರೂ ನೋಡಿ, ನಾನು ಅದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಈಗ ನಾನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ನೋಡಿ, ಈಗ ಎಣ್ಣೆ ಬಿಟ್ಟಿದೆ. ಆ ಮಸಾಲೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಮಿಕ್ಸಿ ಮಾಡಿದ್ದೀನಲ್ಲ, ಅದನ್ನ ಈಗ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಲಕ್ ಬಾಯ್ಲ್ ಮಾಡಿರೋ ನೀರು ಇರುತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ನಾನು ಮಿಕ್ಸಿ ತೊಳೆದ್ಬಿಟ್ಟು ಇದು ಹಾಕಿದ್ದೀನಿ ಜಾರಿಂದ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಂಗೆ ಸಿಮ್ಮಲ್ಲೇ ಬಿಟ್ಟಿರೋಣ. ಈಗ ಪಾಲಕ್ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿತ್ತಲ್ಲ, ಅದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ.
ಇದನ್ನ ಈಗ ಇದ್ರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡಿಡೋಣ ಕುಕ್ಕರ್ನ. ನೋಡಿ ಅದೇ ನೀರು ನಾನು ಬಾಯ್ಲ್ ಮಾಡಿರೋ ನೀರನ್ನೇ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಅದು ಬಾಯ್ಲ್ ಮಾಡಿರೋ ನೀರಿತ್ತಲ್ಲ ಪಾಲಕ್ಕು, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. 3 ಇಲ್ಲ 4 ವಿಷಲ್ ಬಂದಮೇಲೆ ಒಂದು 5 ಮಿನಿಟ್ ಸಿಮ್ ಮಾಡಿ ಇಡಿ. ಮೂರಿಂದ 4 ವಿಷಲ್ ಬರಬೇಕು. ಒಂದು 5 ಮಿನಿಟ್ ಸಿಮ್ ಮಾಡಿಟ್ಟು ತಣ್ಣಗಾಗಿದೆ. ಈಗ ಓಪನ್ ಮಾಡಿದ್ದೀನಿ ನಾನು ಕುಕ್ಕರು. ನೋಡಿ ಯಾವ ರೀತಿ ಇದೆ ಗ್ರೇವಿ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.